ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿಶಂಕರ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೈರಾದೇವಿಯವರು ಮತ್ತೆ ಗಂಗಾ ಮಾತಾಡ್ತಾ ಇದ್ದಾರೆ. ಗಂಗಾ, ಆ ಮಗ್ಗಿನ ಅವಳು ಜೋಪಾನ ಮಾಡಿ ಕಾಪಾಡ್ತಾವಳೆ ಕಣವ್ವ. ನೀನು ಬೇರೆ ಭೈರವನ ಹತ್ರ ಮಗುನ ತೆಗೆಸ್ಬಿಟ್ಟೊಳಗೆ ಸುಳ್ಳು ಹೇಳಿದ್ಯಾ ಅಂತ ಹೇಳಿದಾಗ ಗಂಗಾ, ಹೌದತ್ತೆ, ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಭೈರಾದೇವಿಯವರು, ಏನು ಮಾಡೋದು, ಆ ಸುಳ್ಳುನೇ ನಿಜ ಮಾಡೋದು, ಆ ಮಗನೇ ಇಲ್ಲ ಅನಿಸ್ಬಿಡೋದು. ಹೇಗಿದ್ರು ಸರ್ಕಾರದವರು ಗೌರಿಗೆ ಅಂತ ದೊಡ್ಡ ಬಂಗ್ಲೆನೇ ಕೊಟ್ಟಿರ್ತಾರೆ. ಯಾವಾಗಲಾದರೂ ಗೌರಿ ಮತ್ತೆ ಮಗ ಮನೆಯಿಂದ ಈಚೆ ಬರಲೇಬೇಕಲ್ಲ. ಬಂದಾಗ ಸರಿಯಾದ ಸಮಯ ನೋಡಿಕೊಂಡು ಇಬ್ಬರ ಮೇಲೂ ಲಾರಿ ಎತ್ತಿಸ್ಬಿಡೋದು. ಏನಂತ್ಯ, ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿಬೋದು. ಅವಾಗ ಭೈರವ ಮತ್ತೆ ಗೌರಿ ಒಂದಾಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಗಂಗಾ, ಹೌದತ್ತೆ, ನೀವು ಮಾಡಿರೋ ಪ್ಲಾನು ತುಂಬ ಚೆನ್ನಾಗಿದೆ. ನೀವು ಪ್ಲಾನ್ ಮಾಡಿದಿರಾ, ಅದನ್ನು ಎಕ್ಸಿಕ್ಯೂಟ್ ನಾನು ಮಾಡ್ತೀನಿ ಅಂತ ಗಂಗಾ ಹೇಳ್ತಾಳೆ. ಈಗ ಗೌರಿ ಅಮ್ಮ ಗೌರಿಗೆ ಕಾಲ್ ಮಾಡ್ತಾರೆ. ಗೌರಿ, ಎಲ್ಲಿದ್ಯಮ್ಮ? ಎಲ್ಲಿದ್ರು ಬೇಗ ಮನೆಗೆ ಬಂದ್ಬಿಡು. ಯಾಕೋ ಶಕುನನೇ ಸರಿ ಹೋಗ್ತಿಲ್ಲಮ್ಮ. ಯಾವಾಗಿಂದ ಬರೀ ಅಪಶಕುನನೇ. ನನಗೆ ತುಂಬ ಭಯ ಆಗ್ತಿದೆ. ಎಲ್ಲಿದ್ರು ಬೇಗ ಮನೆಗೆ ಬಂದ್ಬಿಡು ಅಂತ ಹೇಳಿದಾಗ ಗೌರಿ, ಅಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನು ಟೆನ್ಷನ್ ಆಗಬೇಡಿ, ಸಮಾಧಾನವಾಗಿರಿ, ಏನೂ ಆಗೋದಿಲ್ಲ, ನಾನು ಆರಾಮಾಗೇ ಇದ್ದೀನಿ, ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಗೌರಿ ಕಾರ್ ಎದುರುಗಡೆ ಇನ್ನೊಂದು ಕಾರ್ ಬರ್ತಾ ಇರುತ್ತೆ. ಅವರು ನೇರವಾಗಿ ಬಂದು ಗೌರಿ ಕಾರ್ಗೆ ಡಿಕ್ಕಿ ಹೊಡಿತಾರೆ. ಆಗ ಗೌರಿ ಅಮ್ಮ ಅಂತ ಜೋರಾಗಿ ಕೂಕೊಂತಾಳೆ. ಭುವಿ ಕೂಡ ಕಿರ್ಚ್ಕೊಂತಾಳೆ. ಇದನ್ನ ಕೇಳಿಸ್ಕೊಂಡು ಗೌರಿ ತಾಯಿ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.